हाँ वनजा माता जी, हरे कृष्णा माता जी। ಹರೇ ಕೃಷ್ಣ ಪ್ರಭುಜಿ. हाँ यस माता जी। ಹ್ಮ್. ಹೇಳ ಪ್ರಭುಜಿ. हाँ ಇದು यस ಹೇಳಿ. ನಮ್ದು ಸ್ವಲ್ಪ ವಿಡಿಯೋ ಇದಾಗ್ತಾ ಇದ್ರೆ ಪ್ರಾಬ್ಲಮ್ ಇದೆ. ಒಂದ್ ಸ್ವಲ್ಪ ಓಕೆ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ. ಓಕೆ ಓಕೆ ಮಾತಾ जी ಓಕೆ ಹ್ಮ್. ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಕೇಳಿಸ್ತಾ ಇದೆಯಾ? हाँ ಎಸ್ ಮಾತಾ जी ಕೇಳಿಸ್ತಿದೆ ಮಾತಾ जी. ನಾನು ವಿಡಿಯೋ ಆಫ್ ಮಾಡ್ಬಿಡ್ತೀನಿ. ಓಕೆ ಓಕೆ. ಮೊದಲು ಪ್ರಾರ್ಥನೆಯಿಂದ ಶುರು ಮಾಡ್ತೀನಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಎಲ್ಲ ವೇದಾಂತಗಳ ಉಪನಿಷತ್ತುಗಳ ಸಾರ ಈ ಶ್ರೀಮದ್ ಭಾಗವತ. ಭಾಗವತ ಬೇರೆ ಅಲ್ಲ, ಶ್ರೀಕೃಷ್ಣ ಬೇರೆ ಅಲ್ಲ. ಭಾಗವತ ಒಂದು ಪಕ್ವ ಫಲ ಇದ್ದಂತೆ. ಭಾಗವತ ರಸಾಮೃತವನ್ನು ನಾವು ಸವಿತಾ ಬಂದಿದ್ದೀವಿ ಇಲ್ಲಿ ತನಕ. ಭಾಗವತ ಭಾಗವತ ಶ್ರೀಕೃಷ್ಣನ ಮತ್ತು ಕೃಷ್ಣನ ಭಕ್ತರ ಲೀಲೆಗಳನ್ನ ಮಹತ್ತರವಾಗಿ ವರ್ಣಿಸಿದೆ. ಈ ಭಾಗವತದ ತಿರುಳನ್ನು ಸವಿಯಲು ನಮಗೆ ಪರಮ ಪೂಜ್ಯರಾದಂಥ ನಮ್ಮ ಆಚಾರ್ಯರು ಶ್ರೀಲ ಪ್ರಭುಪಾದರು ಸುಲಭವಾಗಿ ಬದ್ಧ ಜೀವಿಗಳಿಗೆ ಅರ್ಥ ಆಗುವಂತೆ ಸರಳವಾಗಿ ನಮಗೆ ಭಾವಾರ್ಥಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಾವು ಎಂದೆಂದೂ ಕೃತಜ್ಞರಾಗಿರ್ಬೇಕು. ನಾನು ಈ ಭಾಗವತದ ಒಂದು ಲೀಲೆಯನ್ನು ವರ್ಣಿಸಲು ಬಯಸ್ತೀನಿ. ಭಕ್ತವತ್ಸಲನಾದ ಶ್ರೀ ಕೃಷ್ಣ ತನ್ನ ಭಕ್ತರಿಗೆ ಯಾವ ರೀತಿ ವಿಶೇಷ ಕೃಪೆ ತೋರಿಸಲು ಹರೇ ಕೃಷ್ಣ ಮಾತಾ जी ಕೇಳಿಸ್ತಿಲ್ಲ. ಎಲ್ಲ ಪಾರಂಗತನಾಗಿರ್ತಾನೆ. ಭೌತಿಕ ಸಂಪತ್ತುಗಳಿಂದ ಅವನು ಬಡವನಾಗಿದ್ರು ಭಕ್ತಿ ಸೇವೆಯಲ್ಲಿ ಅವನು ಶ್ರೀಮಂತನಾಗಿರ್ತಾನೆ. ಐಹಿಕ ಭೋಗಗಳಿಗೆ ಅವನು ಯಾವತ್ತೂ ಅಪೇಕ್ಷಿಸ್ತಾ ಇರಲ್ಲ. ಅವನ ಹೆಂಡತಿ ಕೂಡ ಅಷ್ಟೇ ಸಾಧ್ವಿ ಮಣಿ. ಭಗವಂತ ಕೊಟ್ಟಿರೋ ತೃಪ್ತಿಯಾಗಿ ಜೀವನ ನಡೆಸ್ತಾ ಇದ್ರು. ಸುಧಾಮನಿಗೆ ಹೊಟ್ಟೆ ತುಂಬಾ ಊಟ ಹಾಕಕ್ ಆಗ್ತಾ ಇಲ್ವಲ್ಲ, ಅವನಿಗೆ ಸರಿಯಾದ ಬಟ್ಟೆ ಇಲ್ಲ ಅನ್ನೋದು ಅವಳಿಗೆ ಬಹಳ ಚಿಂತೆ ಆಗಿತ್ತು. ಅವನು ಹರಕು ಬಟ್ಟೆ ಹಾಕ್ತಾ ಇದ್ದಿದ್ರಿಂದ ಅವನ್ನ ಕುಶಲ ಅಂತಾನೂ ಕರಿತಾ ಇದ್ರು. ಅವನು ಶ್ರೀಕೃಷ್ಣನ ಪರಮ ಭಕ್ತ ಆಗಿರ್ತಾನೆ. ಒಮ್ಮೆ ಹೆಂಡತಿ ತನ್ನ ಗಂಡನ್ ಹೇಳ್ತಾಳೆ, ನೀವು ಇಷ್ಟು ನಮ್ಗೆ ಬಡತನ ಇದೆ, ನೀವು ಯಾಕೆ ನಿಮ್ಮ ಸ್ನೇಹಿತನಾದಂಥ ಶ್ರೀ ಲಕ್ಷ್ಮೀಪತಿ ಬಳಿಗೆ ಹೋಗಿ ಏನಾದ್ರು ಕೇಳಿ, ನೀವು ಹೋದ್ರೆ ಸಾಕು, ನಿಮ್ಮನ್ನ ನೋಡಿ ಆತ ತುಂಬಾ ಕರುಣಾಳು, ಅವನು ಏನ್ ಬೇಕಾದ್ರೂ ಕೊಡ್ತಾನೆ, ನೀವು ಅವನ್ನ ಭೇಟಿ ಮಾಡಿ ಅಂತ ಕೇಳ್ಕೊತಾಳೆ. ಆಗ ಮೊದ್ಲು ಅವನಿಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ಶ್ರೀಕೃಷ್ಣನ ನೋಡುವ ಆಸೆಯಿಂದ ಅವನ ದರ್ಶನ ಲಾಭ ಪಡಿಬೋದಲ್ಲ ಅನ್ನೋ ಒಂದು ಆಸೆಯಿಂದ ದ್ವಾರಕೆ ಬರಲು ಸಿದ್ಧಾಗ್ತಾನೆ. ನಾನು ಬರೀ ಕೇಳಿ ಹೋಗಕ್ಕಾಗಲ್ಲ, ಏನಾದ್ರು ಕೊಡು, ಮನೆಯಿಂದ ತಗೊಂಡೋಗ್ತೀನಿ ಸ್ನೇಹಿತಂಗೆ ಅಂತ ಕೇಳ್ತಾನೆ ಹೆಂಡ್ತಿನ. ನನ್ನ ಮನೆಯಲ್ಲಿ ಏನೂ ಇರೋದಿಲ್ಲ. ಅವಳು ಅಕ್ಕಪಕ್ಕ ಮನೆಯಿಂದ ಭಿಕ್ಷೆ ಬೇಡಿ 4 ಹಿಡಿ ಅವಲಕ್ಕಿನ ತಗೊಂಬಂದು ಒಂದು ಹರಕು ಬಟ್ಟೆಲಿ ಕಟ್ಕೊಡ್ತಾಳೆ. ಅದನ್ನ ತಗೊಂಡು ಸೀದಾ ದ್ವಾರಕೆಗೆ ಬರ್ತಾನೆ ಸುಧಾಮ. ದ್ವಾರಕೆಗೆ ಬರ್ತಾನೆ. ಅಲ್ಲಿ ಬರ್ತಾ ಬರ್ತಾ ರುಕ್ಮಿಣಿ ಅರಮನೆ ಮುಂದೆ ಬರ್ತಾನೆ. ಅದು ವೈಭವೋಪೇತವಾದಂಥ ಅರಮನೆ, ಆ ಐಶ್ವರ್ಯ ನೋಡಿ ಅವನಿಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ನಾನೇನು ವೈಕುಂಠಕ್ಕೆ ಬಂದ್ಬಿಟ್ಟಿದ್ದೀನೋ, ಎಲ್ಲಿಗೆ ಬಂದಿದ್ದೀನಿ ಅಂತ. ದೂರದಿಂದ ಕೃಷ್ಣ ನೋಡ್ತಾನೆ. ರುಕ್ಮಿಣಿ ಮಂಚದ ಮೇಲೆ ಕೂತಿರ್ತಾನೆ. ದೂರದಿಂದ ತನ್ನ ಬಾಲ್ಯ ಸ್ನೇಹಿತ ಬರೆದು ನೋಡಿ ಅವನಿಗೆ ತುಂಬಾ ಸಂತೋಷ ಆಗಿ ಅವನ್ನ ಆಲಂಗಿಸ್ಕೊಂಡು ಅವನ ಒಳಗೆ ಕರ್ಕೊಂಡು ಹೋಗ್ತಾನೆ. ಆಸನವನ್ನು ಕೊಟ್ಟು ಮಂಚದ ಮೇಲೆ ಅವನು ಕೂರಿಸಿ ಅವನ ಪಾದ ತೊಳೆದು ಆ ಪಾದದ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ತಲೆಗೆ ತಾನು ತನ್ನ ಹೆಂಡತಿ ಅರ್ಘ್ಯ ಪಾದ್ಯ ಧೂಪ ದೀಪ ನೈವೇದ್ಯಗಳಿಂದ ಒಬ್ಬ ದೇವತೆಯನ್ನು ಪೂಜಿಸೋ ತರ ಅವನಿಗೆ ವಿಚಾರ ಮಾಡ್ತಾನೆ. ಅವನು ಕಾಲ್ ತೊಳಿ ನೀರು ಪ್ರೋಕ್ಷಣೆ ಮಾಡ್ಕೋತಾನೆ. ನಂತರ ಭಕ್ಷ್ಯ ಭೋಜನಗಳನ್ನೆಲ್ಲ ನೀಡ್ತಾನೆ. ಆಮೇಲಿಂದ ಇವನು ಇದೆಲ್ಲ ಮಾಡ್ತಾ ಇರೋದು ನೋಡಿ ಅವನಿಗೊಂಥರ ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ, ಎಷ್ಟು ಇದಾಗಿದ್ದಾನೆ ನನ್ನ ಸ್ನೇಹಿತ, ಎಲ್ಲಿಗೆ ಬಂದ್ಬಿಟ್ಟಿದ್ದೀನ ನಾನು ಅಂತ ಅವನಿಗೆ ಒಂಥರ ನಾಚಿಕೆ ಆಗ್ತಾ ಇರುತ್ತೆ, ತಾನು ಇಷ್ಟು ಬಡವನಾಗಿದ್ದಾನಲ್ಲ ಅಂತ ಹೇಳಿ. ಆಮೇಲಿಂದ ಅವರಿಬ್ರು ಬಾಲ್ಯದನ್ನೆಲ್ಲ ನೆನೆಸ್ಕೋತಾ ಇರ್ತಾರೆ. ಇದರಿಂದ ನಾವೇನ್ ತಿಳ್ಕೊಬಹುದು, ಶ್ರೀಕೃಷ್ಣ ಯಾವ ರೀತಿ ಅತಿಥಿ ಸತ್ಕಾರ ಮಾಡ್ತಾನೆ ಅನ್ನೋದನ್ನ ನಾವು ನೋಡಿ ಕಲಿಬಹುದು. ಆಮೇಲೆ ಅವರು ಪರಸ್ಪರ ಒಬ್ರಿಗೊಬ್ರು ಎಲ್ಲ ಮಾತಾಡ್ಕೋತಿರ್ತಾರೆ. ಅವ್ರ ಬಾಲ್ಯದ ನೆನಪುಗಳನ್ನೆಲ್ಲ ನೆನೆಸ್ಕೋತಾರೆ.
ಅವಾಗ ಅವರು ಗುರುಕುಲದಲ್ಲಿ ಒಮ್ಮೆ ಅವರು ಸಂದೀಪಿನಿ ಗುರುಗಳ ಆಶ್ರಮದಲ್ಲಿದ್ದಾಗ ಅವ್ರ ಗುರುಪತ್ನಿಯವರು ಕಟ್ಟಿಗೆ ತರಲು ಕಾಡಿಗೆ ಕಳ್ಸಿರ್ತಾರೆ ಅವ್ರನ್ನ. ಅವಾಗ ಕಾಡಿಗೆ ಕಳ್ಸಿರ್ತಾರೆ. ಆ ಕಾಡಿನಲ್ಲಿ ಆ ಕಾಲದಲ್ಲಿ ಮಳೆ ಬಂದ್ಬಿಟ್ಟು ಅವ್ರು ಮಳೆಗೆ ಸಿಗಾಕೊಂಡು ಒಂದ್ ಕೈಲಿ ಕಟ್ಟಿಗೆ ಹಿಡ್ಕೊಂಡು ಇನ್ನೊಂದ್ ಕೈಲಿ ಪರಸ್ಪರ ಕೈ ಹಿಡ್ಕೊಂಡು ನೀವು ಅಲ್ಲೇ ತುಂಬಾ ಅಪರೂಪ ಅಂತ ಹೇಳಿ ಶ್ಲಾಘಿಸ್ತಾರೆ. ಆಮೇಲೆ ಅವ್ರಿಗೆ ಹೇಳ್ತಾರೆ, ನೀವು ಎಂದೆಂದೂ ನಿಮ್ಮ ವೇದ ಮಂತ್ರಗಳು ನೀವು ಕಲ್ತಿರೋ ವಿದ್ಯೆಗಳು ಯಾವತ್ತೂ ಶಾಶ್ವತವಾಗಿರ್ಲಿ, ಎಲ್ಲ ನೆನಪಿಗೆ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅವರಿಬ್ರು ಕೈಲಿ ಕಟ್ಟಿಗೆ ಇಟ್ಕೊಂಡಿದ್ದು ಪರಸ್ಪರ ನಿಂತಿದ್ದು ಇದನ್ನ ಏನ್ ತೋರಿಸುತ್ತೆ ಅಂತಂದ್ರೆ, ಶಿಷ್ಯರು ಪರಸ್ಪರ ಮೈತ್ರಿ ಭಾವದಲ್ಲಿ ಯಾವ ರೀತಿ ಗುರು ಸೇವೆ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಬಹುದು. ಅವ್ರು ಈ ತರ ಎಲ್ಲ ನೆನ್ಸ್ಕೊತಾ ಇರ್ತಾರೆ. ಆಮೇಲೆ ಆದ್ಮೇಲೆ ಶ್ರೀಕೃಷ್ಣ ಕೇಳ್ತಾನೆ, ನೀನು ನನಗಾಗಿ ಏನ್ ತಂದಿದ್ಯಾ? ನಿನ್ ಹೆಂಡತಿ ಏನಾದ್ರು ತಿಂಡಿ ಮಾಡ್ಕೊಟ್ಟು ಕಳ್ಸಿಯಾಳ? ಏನಿದ್ರು ಕೊಡು, ನೀನ್ ಏನ್ ತಂದಿದ್ರು ಪರವಾಗಿಲ್ಲ, ನನಗೆ ಕೊಡು ಅಂತ ಕೇಳ್ತಾನೆ. ಆಗ ಅವನ್ಗೆ ತುಂಬಾ ನಾಚಿಕೆ ಆಗ್ಬಿಡುತ್ತೆ. ಇಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇವನು, ದ್ವಾರಕಾಧೀಶ, ಇಂಥ ಇವನಿಗೆ ನಾನು ಕ್ಷುದ್ರವಾದ ಒಂದು ಅವಲಕ್ಕಿ ಕೊಡದ? ಚೈತೆ ಇದು ಹೇಗ್ ಸಾಧ್ಯ ಅಂತ ಮನಸ್ಸಿನಲ್ಲಿ ತುಂಬಾ ಯೋಚನೆ ಮಾಡಿ ತಲೆ ತಗ್ಗಿಸಿ ನಿಂತು ಬಿಡ್ತಾನೆ. ಆಗ ಶ್ರೀಕೃಷ್ಣ ಅವನು ಪರಮಾತ್ಮ ಎಲ್ಲ ಹೃದಯ ನೆಲೆಸಿರೋನ್ಗೆ ಇವನ್ ತಳಮಳ ಎಲ್ಲ ಅರ್ಥ ಆಗುತ್ತೆ. ಅವನೇ ಅವನ ಸೊಂಟದಲ್ಲಿ ಇದ್ದಿದ್ದ ಬಟ್ಟೆನ ಹೇಳ್ಕೊಂಡು ಅದ್ರಲ್ಲಿ ಇದ್ದಿದ್ದು ಒಂದ್ ಹಿಡಿ ಅವಲಕ್ಕಿನ ತಿಂತಾನೆ. ಇನ್ನೊಂದ್ ಹಿಡಿ ತಿನ್ನಕ್ ಹೋಗ್ತಾನೆ. ಅವಾಗ ರುಕ್ಮಿಣಿ ದೇವಿ ತಡಿತಾಳೆ, ಸ್ವಾಮಿ ಸಾಕು, ನೀವು ಇನ್ನ ತಿನ್ಬೇಡಿ, ನೀವು ಈಗಾಗ್ಲೇ ಕರುಣಿಸಿರುವುದು 2 ಜನ್ಮಕ್ಕಾಗುವಷ್ಟು ಆಗಿದೆ, ನೀವು ಇನ್ನು ತಿನ್ಬೇಡಿ ಅಂತ ಹೇಳಿ ತಡಿತಾಳೆ. ಆ ದಿನ ಎಲ್ಲ ಅವರಿಬ್ರು ಸಂತಸದಿಂದ ಕಾಲ ಕಳೀತಾರೆ. ವೈಭವೋಪೇತವಾಗಿ ಮಾರನೇ ದಿವಸ ಅವನ್ನ ಬೀಳ್ಕೊಡ್ತಾನೆ ಶ್ರೀಕೃಷ್ಣ ಸುಧಾಮ ಅವರಿಬ್ರು ಮಾತಾಡ್ತಾ ಬರ್ತಾರೆ ದಾರಿ ಉದ್ದಕ್ಕೂ. ಆಮೇಲಿಂದ ಅವನು ಶ್ರೀಕೃಷ್ಣ ಬೀಳ್ಕೊಟ್ಟು ಹೋದ್ಮೇಲೆ ಸುಧಾಮ ದಾರಿಲಿ ಬರ್ತಾ ಯೋಚನೆ ಮಾಡ್ತಾನೆ, ಅಯ್ಯೋ ನಾನು ಬಂದಿದ್ದು ಯಾತಕ್ಕೆ? ನಾನು ಏನು ಕೇಳಲೂ ಇಲ್ಲ, ಕೃಷ್ಣ ನನಗಾಗಿ ಕೂಡ ಏನೂ ಕೊಡ್ಲಿಲ್ಲ, ಒಂದ್ ಪೈಸಾನು ಕೊಡ್ಲಿಲ್ವಲ್ಲ. ಹೋಗ್ಲಿ ಬಿಡು, ಒಳ್ಳೇದೇ ಆಯ್ತು. ಯಾಕೆಂದ್ರೆ ಈ ಬಡವನಿಗೆ ಐಶ್ವರ್ಯ ಕೊಟ್ರೆ ತಾನು ಎಲ್ಲಿ ಸುಖದಲ್ಲಿ ನನ್ನನ್ನು ಮರ್ತು ಬಿಡ್ತೀನೋ ಅಂತ ಅವನು ನನ್ಗೇನು ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಅದು ಒಳ್ಳೇದೇ ಆಯ್ತು ನನಗೆ ಅಂದ್ಕೊಂಡು ಮನೆ ಹತ್ರ ಬರ್ತಾನೆ. ಆ ಮನೆ ಮುಂದೆ ಜಾಗದಲ್ಲಿ ನೋಡ್ತಾನೆ, ತನ್ನ ಮನೆಯೇ ಕಾಣಿಸೋದಿಲ್ಲ. ವೈಭವೋಪೇತವಾದಂತ ಅರಮನೆ, ಹೂದೋಟ, ಸರೋವರ, ದಾಸದಾಸಿಯರೆಲ್ಲ ಓಡಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ದಿಗ್ಭ್ರಮೆ ಆಗ್ಬಿಡುತ್ತೆ ಅವನಿಗೆ. ನಾನು ಎಲ್ಲಿಗೆ ಬಂದ್ಬಿಟ್ಟಿದೀನಿ, ಇದು ನನ್ನ ಮನೆನೇನಾ ಅಲ್ವಾ ಅಂತ. ಆನಂತರ ಅವನಿಗೆ ಇದೆಲ್ಲ ಯೋಚನೆ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಇದೆಲ್ಲ ಕೃಷ್ಣನ ಯೋಜನೆ, ನನಗೆ ತಿಳಿಸಿದಂತೆ ಎಲ್ಲ ನನಗೆ ಕೊಟ್ಟಿದ್ದಾನೆ ಅಂತ ಅವಾಗ ಅವನಿಗೆ ಗೊತ್ತಾಗುತ್ತೆ. ಆಗ ಅವನು ಅನ್ಕೋತಾನೆ, ಇಷ್ಟೆಲ್ಲ ಐಶ್ವರ್ಯ ಕೊಟ್ಟರು ಕೂಡ ನಾನು ಇದನ್ನೆಲ್ಲ ಅತಿಯಾಗಿ ಭೋಗಿಸ್ತಾ ಕಾಲ ಕಳಿಬಾರ್ದು. ನನ್ಗೆ ಎಷ್ಟು ಬೇಕೋ, ನನ್ನ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಭಗವಂತನ ಸೇವೆಯಲ್ಲಿ ನಾನು ನಿರತನಾಗಬೇಕು, ಅದನ್ನೆಲ್ಲ ಭಗವಂತನ ಸೇವೆಗೆ ಬಳಸ್ಬೇಕು ಅಂತ ಅನ್ಕೋತಾನೆ. ಈ ಕಡೆ ಶ್ರೀಕೃಷ್ಣ ಏನ್ ಅನ್ಕೋತಾನೆ, ಪ್ರಪಂಚದಲ್ಲಿರೋದೆಲ್ಲ ನಂದೇ ವಸ್ತು, ಆದ್ರೆ ನನ್ನದಲ್ಲವನ್ನು ಅವನಿಗೆ ಏನು ಕೊಡ್ಲಿ ನಾನು. ಅವನಾದ್ರೂ ಭಿಕ್ಷೆ ಬೇಡಿ ಅಕ್ಕಪಕ್ಕದಿಂದ ಭಿಕ್ಷೆ ಬೇಡಿ ತಂದಿದ್ದಾನೆ. ನಾನೇನಾದ್ರು ಬೇರೆ ಕೊಡೋಣ ಅಂದ್ರೆ ಈ ಪ್ರಪಂಚದಲ್ಲಿ ಇರುವ ವಸ್ತುಗಳೆಲ್ಲ ನಂದೇನೆ, ಹಾಗೆ ನಾನು ಇನ್ನೇನ್ ಕೊಡಕ್ಕಾಗುತ್ತೆ ಅಂದ್ಬಿಟ್ಟು ಅವನಿಗೆ ಹೆಚ್ಚಿನದನ್ನು ಪ್ರದಾನ ಮಾಡ್ಬೇಕು ಅಂತ ಸ್ವರ್ಗಕ್ಕಿಂತ ಹೆಚ್ಚಾದ ಇಂದ್ರನ ಐಶ್ವರ್ಯಕ್ಕಿಂತಲೂ ಹೆಚ್ಚಿನದನ್ನ ಅವನು ಆಗ್ಲೇ ಕರುಣಿಸಿರ್ತಾನೆ. ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂತಂದ್ರೆ, ಈ ಲೀಲೆಯಿಂದ ಭಗವಂತ ಮತ್ತು ಭಕ್ತನೇನಿನ ಅನನ್ಯ ಪ್ರೇಮ ಸಂಬಂಧ, ಭಕ್ತಿ ಭಾವ ಎಂಥದ್ದು ಅನ್ನೋದು ಗೋಚರ ಆಗುತ್ತೆ. ಕೃಷ್ಣ ತನ್ನ ಭಕ್ತರಿಗೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ, ತನ್ನನ್ನೇ ತಾನು ಕೊಡಕ್ಕೂ ಕೂಡ ಅವನು ಸಿದ್ಧನಾಗಿರ್ತಾನೆ ಅಂತ ನಾವು ತಿಳ್ಕೊಬಹುದು. ಇಷ್ಟೆಲ್ಲ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಗುರುಗಳಿಗೂ ಸುನೀಲ್ ಪ್ರಭು ಅವ್ರಿಗೂ ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ವಿಜಯ್, ಶ್ರೀಲ ಗುರುದೇವ್ ವಿಜಯ್. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಕೃಷ್ಣ ಸುಧಾಮ ಲೀಲೆನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರ. ತಮಗೆ ಎಲ್ಲಾ ಭಕ್ತರ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ನೆಕ್ಸ್ಟ್ ಯಾರು ಹೇಳ್ತೀರಾ? ದ್ವೈತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅದೇ ಪ್ರಭು ಅಂದ್ರೆ ಅದೇ ನೀವು ಮೆಸೇಜ್ ಹಾಕಿದ್ರಲ್ಲ, ಅಷ್ಟೇ ಅದು ಹೇಳ್ಬೇಕಷ್ಟೇ ಅಲ್ವಾ ಪ್ರಭು?
ಹಾ ಅಂದ್ರೆ ಎಸ್ ಮಾತಾಜಿ. ಅದು ಇಷ್ಟು ಡೀಟೇಲ್ ಆಗಿ ಹೇಳೋಕ್ ಬರಲ್ಲ, ಅದಕ್ಕೆ ಮಾತಾಜಿ ಚೆನ್ನಾಗಿ ಹೇಳಿದ್ರು. ಹಾ ಆ, ಹಾ ಹಾ ಅದು ಅಷ್ಟು ಡೀಟೇಲ್ ಆಗಿ ಬರೋದಿಲ್ಲ. ಅದು ಎಷ್ಟಾಗುತ್ತೋ ನನಗೆ ಏನು ಇಷ್ಟ ಆಯಿತು ಭಾಗವತ ಕ್ಲಾಸಸ್ಸಲ್ಲಿ ಅದನ್ನು ಹಾ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಭು. ಎಸ್ ಮಾತಾಜಿ, ಅಷ್ಟ್ ಮಾತ್ರ ಹೇಳಿ ಮಾತಾಜಿ. ಓಕೆ. ಓಕೆ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮಗಳು. ಆ, ಪ್ರಭು ಆ್ಯಕ್ಚುಲಿ ಕೃಷ್ಣ ಕ್ಲಾಸಸ್ ಅಟೆಂಡ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ 1 ಇಯರಿಂದ ಕನ್ಸಿಸ್ಟೆಂಟಾಗಿ ಅಟೆಂಡ್ ಮಾಡಿದ್ದು. ಲೀಲೆಗಳು ಬಂದು ಎಲ್ಲ ಒಂದೊಂದು ಲೀಲೆಗಳೂ ಒಂದೊಂದು ಮಿರಾಕಲ್ ಅಂತಲೇ ಹೇಳ್ತಾರಲ್ಲ ಹಂಗೆ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಪಾಂಡವ ಪ್ರಿಯ ಒಂದು ಎಪಿಸೋಡಲ್ಲಿ ಭಗವಂತನೇ ಇಂಪಾರ್ಟೆಂಟ್ ಪರ್ಸನ್ ಆಗಿ ಕೂಡಿಸ್ತಾರೆ. ಬಟ್ ಕೃಷ್ಣ ಎಲ್ಲ ಅತಿಥಿಗಳನ್ನೆಲ್ಲ ಬರಮಾಡಿಕೊಂಡು ಅವ್ರನ್ನೆಲ್ಲ ಅವ್ರಿಗೆ ಕಾಲಿಗೆ ನೀರು ಹಾಕಿ ಎಲ್ಲ ಇದು ಮಾಡ್ತಾ ಇರ್ತಾರೆ. ಒಂಚೂರು ಈಗೋ ಇರೋದಿಲ್ಲ ಕೃಷ್ಣಂಗೆ. ಸೊ ಅಲ್ಲಿ ನಾವು ಕಲಿಯೋದು ಅಂದರೆ ಅದೇ, ಯಾವುದೇ ಥರ ಈಗೋ ಇಲ್ಲದೆ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿಕೊಂಡು ಒಂದು ಪಾರ್ಶಿಯಾಲಿಟಿ ಅನ್ನೋದು ಇಲ್ಲದೆ ಅಂಥ ಮನೋಭಾವ ಇರುತ್ತಲ್ಲ ಕೃಷ್ಣಂದು, ಅದನ್ನು ಕಲಿಬೇಕು. ಅದು ಬಿಟ್ಟರೆ ಇನ್ನು ದಾಮೋದರ ಲೀಲೆಯಲ್ಲಿ ಯಶೋದೆ ಇದು ಅದೇ ಸ್ಮಾಲ್ ಕೃಷ್ಣ, ಚಿಕ್ಕ ಕೃಷ್ಣಗೆ ಸೊಂಟಕ್ಕೆ ದಾರ ಹಾಕ್ತಿದ್ರೆ ಅದು ಎಷ್ಟು ದಾರ ಹಾಕಿದ್ರೂ ಇನ್ನೂ ಅದು ಸ್ವಲ್ಪ ಉಳಿತಾನೆ ಇರುತ್ತಲ್ಲ, ಅದನ್ನು ತುಂಬ ಖುಷಿ ಕೊಡ್ತು. ಇನ್ನು ಬಿಟ್ಟರೆ ಕುಂತಿ ಸ್ತುತಿಯಲ್ಲಿ ತುಂಬಾ ಅದೇ ಭಕ್ತರು ಹೇಗಿರಬೇಕು ಅಂತ, ನಾವು ನಾರ್ಮಲಿ ಏನಂತೀವಿ, ಇರೋ ಕಷ್ಟಗಳನ್ನ ದೂರ ಮಾಡಪ್ಪ ಅಂತ ಕೇಳ್ಕೊತೀವಿ. ಬಟ್ ಕುಂತಿ ಇಸ್ ಲೈಕ್ ಇಲ್ಲ, ಇನ್ನೂ ಕಷ್ಟಗಳು ಕೊಡು, ಇನ್ನೂ ನಿನ್ನ ನೆನಿಬೇಕು ಅಂತ ಹೇಳ್ತಾರಲ್ಲ, ಅದು ತುಂಬ ಒಂದು ನಾರ್ಮಲ್ ನಾರ್ಮಲ್ ಭಕ್ತರಿಗೆ ಹೆಂಗಿರಬೇಕು ಅಂತ ಹೇಳ್ಕೊಟ್ರು ಅದರಲ್ಲಿ. ಆ್ಯಂಡ್ ಮಾಮೂಲಿ ಇವಾಗ ಮೂವಿಗಳಲ್ಲೆಲ್ಲ ನೋಡೋದು ಕೃಷ್ಣ ಅರ್ಜುನ ಬಗ್ಗೆ ನೋಡಿರ್ತಾ ಇದ್ದೆ, ಯುಧಿಷ್ಠಿರನ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಧರ್ಮರಾಯ ಅವರು ಅಷ್ಟು ಕೃಷ್ಣನ ಅಷ್ಟೊಂದು ಭಕ್ತಿಯಿಂದ ನೋಡ್ಕೊತಿದ್ರು ಅಂತ ಗೊತ್ತಿರಲಿಲ್ಲ. ಕ್ಲಾಸಸ್ಸಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು. ಅವರೂ ಅಷ್ಟೇ, ಅವ್ರಿಗೆ ಸೆಲ್ಫ್ಗೆ ಅಂದ್ಬಿಟ್ಟು ಏನೂ ಮಾಡಲಿಲ್ಲ. ಅಕ್ಕಪಕ್ಕದಲ್ಲಿರೋರು ಚೆನ್ನಾಗಿರಲಿ, ತನ್ನ ರಾಜ್ಯ ಚೆನ್ನಾಗಿರಲಿ ಅಂದ್ಬಿಟ್ಟು ಯಾಗಗಳು ಮಾಡಿದ್ದೆಲ್ಲ ತುಂಬಾ ಖುಷಿ ಆಯಿತು. ಬರೀ ಸೆಲ್ಫ್ ಬಗ್ಗೆ ಯೋಚನೆ ಮಾಡಿದೆ, ಅಕ್ಕಪಕ್ಕದವ್ರ ಬಗ್ಗೆ ಯೋಚನೆ ಮಾಡಿದ್ದು. ಅದು ಬಿಟ್ಟರೆ ನೆಕ್ಸ್ಟು ಗೋಪಿಕಾ ಸ್ತ್ರೀಯರು ಎಂಥ ಪ್ಯೂರ್ ಲವ್ ಅವ್ರದ್ದು, ಎಷ್ಟು ಭಕ್ತಿ ಇರುತ್ತೆ ಅಂತ. ಅದೇ ನೀವು ಹೇಳ್ತಿದ್ರೆ ಅವ್ನಿಗೆ ಕಣ್ರೆಪ್ಪೆ ಏನು ಕೊಟ್ಟಿಯಪ್ಪ ಅಂತ ಎಷ್ಟು ಇದು ಮಾಡ್ಕೊತಾರೋ ಅವರು. ಕಣ್ಮುಚ್ಚದೆ, ಐ ಮೀನ್ ಕಣ್ಮುಚ್ಚದೆ ಎಲ್ಲಿ ಕೃಷ್ಣ ದೂರ ಹೋಗ್ಬಿಡ್ತಾನೋ ಅಂತ ಎಷ್ಟು ತಪನೆ ಪಡ್ತಾರಲ್ಲ, ಅದೂ ತುಂಬ ಇಷ್ಟ ಆಯಿತು ಗೋಪಿಕಾ ಸ್ತ್ರೀ ರಾಸಲೀಲೆ ಅಲ್ಲಿ. ಆ್ಯಂಡ್ ರುಕ್ಮಿಣಿನ ಅಪಹರಣ ಮಾಡ್ಕೊಂಡಿದ್ದು ಗೊತ್ತೇ ಇರಲಿಲ್ಲ ನನಗೆ. ಅದೂ ತುಂಬ ಫುಲ್ ಅಡ್ವೆಂಚರಸ್ ಆಗಿತ್ತು, ಕೇಳೋದಕ್ಕೆ ಒಂಥರ ಫುಲ್ ಖುಷಿ ಆಗ್ತಿತ್ತು. ಸೊ ಈ ಥರ ಒಂದೊಂದು ಲೀಲೆನೂ ತುಂಬಾ ಅದೇ ಆಬ್ವಿಯಸ್ಲಿ ಪ್ರಭುಗಳು ಹೇಳ್ದಂಗೆ ನಾವು ಕೃಷ್ಣಯಿಂದನೇ ಬಂದಿದ್ದೀವಲ್ಲ, ಸೊ ಅದನ್ನು ಕೇಳ್ತಾ ಇದ್ದರೆ ಮತ್ತೆ ಅದಕ್ಕೆ ಕನೆಕ್ಟ್ ಆಗ್ತೀವಿ, ಅದು ಹಾಗೆ. ಆಮೇಲೆ ಕ್ಲಾಸ್ಗಳು ತುಂಬ ಚೆನ್ನಾಗಿ ಬಂತು ಪ್ರಭುಗಳೇ. ಲೈಕ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸಲ್ಲೂ ಎಲ್ಲರೂ ಆ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಹೇಳೋದನ್ನು ಒಂದು ಟ್ರಾನ್ಸಲ್ಲಿ ಹೋಗ್ಬಿಡ್ತಾ ಇದ್ವಿ ನಾವೆಲ್ಲರೂ. ತುಂಬ ಚೆನ್ನಾಗಿತ್ತು ಅದು. ಆಮೇಲೆ ಅದೇ ಎಷ್ಟೋ ಇನ್ನೂ ಕಲಿಯೋದು ತುಂಬ ಇದೆ. ಇವಾಗ ಬರೀ ಅದೇ ಒಂದು ಮೇ ಬಿ ಒಂದು 5 to 10% ಅಷ್ಟೇ ಗೊತ್ತಿರೋದು. ಇನ್ನೂ ತುಂಬ ಕಲಿಯೋದಿದೆ, ತುಂಬ ಸಾಧನೆ ಮಾಡೋದಿದೆ. ಸೊ ಅದು ಒಂದು ಸ್ವಲ್ಪ ಭಗವಂತನ ಕೇಳ್ಕೊತೀನಿ, ಹೀಗೆ ಕನ್ಸಿಸ್ಟೆಂಟಾಗಿ ಇನ್ನೂ ಜಾಸ್ತಿ ಶ್ರದ್ಧೆ ಕೊಡಲಿ, ಭಕ್ತಿ ಕೊಡಲಿ ಅಂದ್ಬಿಟ್ಟು ಭಗವಂತನ ಕೇಳ್ಕೊತೀನಿ ನಾನು. ಆಮೇಲೆ ಈ ಕ್ಲಾಸಸ್ ಆರ್ಗನೈಸ್ ಮಾಡಿರೋ ಸುನಿಲ್ ಪ್ರಭುಗೆ, ಆಮೇಲೆ ಸರ್ಗೆ, ಚೈತನ್ಯ ಪ್ರಸಾದ್ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು. ಇನ್ನೂ ಎಷ್ಟೊಂದು ಜನ ವಾಲಂಟಿಯರ್ಸು ಇದಕ್ಕೆ ಇದು ಮಾಡಿದ್ದೀರಾ, ಟೈಮ್ ಕೊಟ್ಟಿದ್ದೀರಾ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇವನ್ ಮಾತಾಜಿಗಳು ಅಷ್ಟೇ, ಎಷ್ಟೊಂದು ಮಾತಾಜಿಗಳು ಕ್ಲಾಸ್ ಆದಮೇಲೆ ಕ್ವಶನ್ಸ್ ಕೇಳ್ತಾಯಿದ್ರು, ಆವಾಗ್ಲೂ ಎಷ್ಟೊಂದು ತಿಳ್ಕೊಂಡ್ವಿ ನಾವು ಕೃಷ್ಣನ ಬಗ್ಗೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಓವರಾಲ್ ಅದೇ ನಾವು ಕೃಷ್ಣನ್ ಬ್ಲೆಸ್ಸಿಂಗ್ಸಿಂದ ಈ ಕ್ಲಾಸಸ್ ನಡೀತು ಅಂತ ಹೇಳ್ತಿರಲ್ಲ, ಅದು ತುಂಬಾ ಐ ಫೀಲ್ ವೆರಿ ಹ್ಯಾಪಿ. ಆ್ಯಂಡ್ ಏನು ಹೇಳಬೇಕು, ಅದೇ ವರ್ಡ್ಸ್ ಬರ್ತಿಲ್ಲ, ಬಟ್ ಒಂಥರ ಚೆನ್ನಾಗಿದೆ ಪ್ರಭು, ಲೈಕ್ ಕ್ಲಾಸಸ್ ಓವರಾಲ್. ಥ್ಯಾಂಕ್ ಯು ಪ್ರಭು. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಒಂದೊಂದ್ ಲೀಲೆನೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವೆಲ್ಲ ಜಾಯಿನ್ ಆಗಿ ಕೇಳಿದಕ್ಕೆ ನಮಗೂ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ. ಯಾರ್ಯಾರು ಕೇಳಿದೀರಾ, ನಿಮ್ಗೆ ಯಾರ್ಯಾರು ಕೇಳಿದಿರಾ ಎಲ್ರಿಗೂ
ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಚೆನ್ನಾಗಿ ಹೇಳಿದ್ರ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವಾಗ ನೆಕ್ಸ್ಟ್ ದೀಪಾಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ. ಆ, ಹರೇ ಕೃಷ್ಣ ಪ್ರಭುಜಿ. ಸ್ಟಾರ್ಟ್ ಸ್ವಲ್ಪ ಮಾಡಿ. ವಿಡಿಯೋ ಹಾಕೊಳ್ಳಿ, ಒಂದ್ ಸ್ವಲ್ಪ ವಿಡಿಯೋ. ಎಸ್ ಮಾತಾಜಿ. ನಮ್ಮ ಮುಖ ಪರಿಚಯ ಆಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಕಳೆದ 1 ವರ್ಷದಿಂದ ಕೃಷ್ಣ ಕಥಾಮೃತ ತರಗತಿಗಳಲ್ಲಿ ಭಾಗವಹಿಸುವ ಅವಕಾಶ ನನಗೆ ದೊರೆತಿರುವುದು ನನ್ನ ಪಾಲಿಗೆ ಬಹಳ ದೊಡ್ಡ ಕೃಪೆ ಮತ್ತು ಸಂತೋಷದ ವಿಷಯವಾಗಿದೆ. ಈ ತರಗತಿಗಳು ಕಳೆದ ವರ್ಷ ಆಗಸ್ಟ್ 4, 2025ರಂದು ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಪ್ರಾರಂಭವಾಯಿತು. ಕಳೆದ 12 ತಿಂಗಳುಗಳಲ್ಲಿ ಕೃಷ್ಣನ ಜೀವನದ ವಿವಿಧ ಹಂತಗಳು ಮತ್ತು ಅವರ ದಿವ್ಯ ಲೀಲೆಗಳ ಮೂಲಕ ನಾವು ಕೃಷ್ಣನ ಕುರಿತು ಕಲಿಯುವ ಸುಂದರವಾದ ಅವಕಾಶವನ್ನು ಪಡೆದುಕೊಂಡೆವು. ಇದು ಶ್ರೀಮದ್ ಭಾಗವತ ಪುರಾಣದ 10ನೇ ಸ್ಕಂದವನ್ನು ಆಧರಿಸಿದ ಆಧ್ಯಾತ್ಮಿಕ ಬೋಧನೆಗಳ ಸರಣಿಯಾಗಿತ್ತು. ನಾವು 8 ಸುಂದರವಾದ ಭಾಗಗಳನ್ನು ಕಲಿತೆವು. ಬಾಲಕೃಷ್ಣ, ಗೋಪಾಲಕೃಷ್ಣ, ಕೃಷ್ಣ ಕಿಶೋರ, ಮಥುರಾ ಮೋಹನ, ರುಕ್ಮಿಣಿ ರಮಣ, ದ್ವಾರಕಾಧೀಶ್, ಪಾಂಡವ ಪ್ರಿಯ ಮತ್ತು ಕೊನೆಯದಾಗಿ ಭಕ್ತವತ್ಸಲ ಕೃಷ್ಣ. ಪ್ರತಿಯೊಂದು ಭಾಗದಲ್ಲಿಯೂ ಕೃಷ್ಣನ ವಿಭಿನ್ನ ಗುಣಗಳನ್ನು ನಾವು ನೋಡಲು ಸಾಧ್ಯವಾಯಿತು. ಕೆಲವೊಮ್ಮೆ ಅವರ ಸುಂದರವಾದ ಬಾಲ್ಯದ ಲೀಲೆಗಳನ್ನು ನೋಡಿದೆವು, ಕೆಲವೊಮ್ಮೆ ಅವರ ಸ್ನೇಹವನ್ನು, ಕೆಲವೊಮ್ಮೆ ಅವರ ಭಕ್ತರ ಮೇಲಿನ ವಾತ್ಸಲ್ಯವನ್ನು ಮತ್ತು ಕೆಲವೊಮ್ಮೆ ಪಾಂಡವರು ಹಾಗೂ ಇತರ ಭಕ್ತರೊಂದಿಗೆ ಅವರ ಅದ್ಭುತವಾದ ಸಂಬಂಧವನ್ನು ತಿಳಿದುಕೊಂಡೆವು. ಮಹಾರಾಜ ಪರೀಕ್ಷಿತರಿಗೆ ತಾವು ಇನ್ನು ಕೇವಲ 7 ದಿನಗಳ ಕಾಲ ಮಾತ್ರ ಬದುಕಿರುತ್ತೇವೆ ಎಂದು ತಿಳಿದ ನಂತರವೂ ಅವರು ಭೌತಿಕ ಸೌಕರ್ಯಗಳು, ಕುಟುಂಬ, ಸಂಪತ್ತು ಅಥವಾ ತಮ್ಮ ಜೀವನವನ್ನು ಹೇಗೆ ದೀರ್ಘಗೊಳಿಸಬಹುದು ಎಂಬುದರ ಬಗ್ಗೆ ಕೇಳಲಿಲ್ಲ. ಬದಲಾಗಿ ಅವರು ಶುಕದೇವ ಗೋಸ್ವಾಮಿಗಳಲ್ಲಿ ಪರಮ ಭಗವಂತನ ಕುರಿತು ಮತ್ತು ಆತನನ್ನು ಪಡೆಯುವ ಮಾರ್ಗದ ಕುರಿತು ಕೇಳಿದರು. ಮಹಾರಾಜ ಪರೀಕ್ಷಿತರು ಕೃಷ್ಣನನ್ನು ಮತ್ತು ಜೀವನದ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕೆಂಬ ಆಳವಾದ ಆಸಕ್ತಿಯಿಂದ ಬಹಳ ಪ್ರಾಮಾಣಿಕವಾದ ಮತ್ತು ಅರ್ಥಪೂರ್ಣವಾದ ಪ್ರಶ್ನೆಗಳನ್ನು ಕೇಳಿದರು. ಪ್ರಾಮಾಣಿಕವಾದ ಪ್ರಶ್ನೆಗಳಿಗೆ ಉತ್ತರವಾಗಿ ಶುಕದೇವ್ ಗೋಸ್ವಾಮಿಗಳು ಭಗವಾನ್ ಶ್ರೀಕೃಷ್ಣನ ಮಹಿಮೆ ಮತ್ತು ಅವರ ದಿವ್ಯ ಲೀಲೆಗಳನ್ನು ವಿವರಿಸಲು ಪ್ರಾರಂಭಿಸಿದರು. ವೃಂದಾವನದಲ್ಲಿ ಕೃಷ್ಣನ ಲೀಲೆಗಳನ್ನು ನೋಡಿದಾಗ ಪರಮ ಪುರುಷೋತ್ತಮ ಭಗವಂತನು ಹೇಗೆ ಒಬ್ಬ ಸಾಮಾನ್ಯ ಪುಟ್ಟ ಮಗುವಿನಂತೆ ವರ್ತಿಸುತ್ತಾನೆ ಎಂಬುದನ್ನು ನಾವು ಕಾಣಬಹುದು. ಅವರು ತಮ್ಮ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದರು, ಬೆಣ್ಣೆಯನ್ನು ಕದಿಯುತ್ತಿದ್ದರು, ಹಸುಗಳನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ತಾಯಿ ಯಶೋದೆಗೂ ಹೆದರುತ್ತಿದ್ದರು. ಅದೇ ಸಮಯದಲ್ಲಿ ಪರಮ ಪುರುಷೋತ್ತಮ ಭಗವಂತನಿಗೆ ಮಾತ್ರ ಸಾಧ್ಯವಾಗುವಂತಹ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದರು. ನಂದ ಮಹಾರಾಜ, ತಾಯಿ ಯಶೋದೆ, ಅವರ ಸ್ನೇಹಿತರು, ಗೋಪಿಯರು, ಹಸುಗಳು ಮತ್ತು ವೃಂದಾವನದ ಎಲ್ಲ ನಿವಾಸಿಗಳೊಂದಿಗೆ ಕೃಷ್ಣನ ಸುಂದರವಾದ ಸಂಬಂಧವನ್ನು ಸಹ ನಾವು ನೋಡಬಹುದು. ಅದೇ ಸಮಯದಲ್ಲಿ ಕೃಷ್ಣನಿಗೆ ಮತ್ತು ಅವರ ಭಕ್ತರಿಗೆ ಹಾನಿ ಮಾಡಲು ಅನೇಕ ರಾಕ್ಷಸರು ವೃಂದಾವನಕ್ಕೆ ಬಂದರು. ಪೂತನ, ಶಕಟಾಸುರ, ಕಾಳಿಯ, ಧೇನುಕಾಸುರ ಮತ್ತು ಇನ್ನೂ ಅನೇಕ ರಾಕ್ಷಸರನ್ನು ಕುರಿತು ನಾವು ತಿಳಿದುಕೊಂಡೆವು. ಕೃಷ್ಣನು ಈ ಎಲ್ಲ ಅಪಾಯಗಳಿಂದ ವೃಂದಾವನದ ನಿವಾಸಿಗಳನ್ನು ಮತ್ತು ತನ್ನ ಭಕ್ತರನ್ನು ರಕ್ಷಿಸಿದನು. ಈ ಲೀಲೆಗಳ ಮೂಲಕ ಕೃಷ್ಣ ತನ್ನ ಭಕ್ತರನ್ನು ಯಾವಾಗಲೂ ರಕ್ಷಿಸುವ ಮತ್ತು ಅವರ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರತಿಯೊಂದು ಲೀಲೆಯು ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತದೆ. ಉದಾಹರಣೆಗೆ ದಾಮೋದರ ಲೀಲೆ. ದಾಮೋದರ ಲೀಲೆಯಲ್ಲಿ ತಾಯಿ ಯಶೋದೆ ತನ್ನ ಪ್ರಾಮಾಣಿಕ ಪ್ರಯತ್ನ ಮತ್ತು ಪ್ರೀತಿಯ ಭಕ್ತಿಯಿಂದ ಕೃಷ್ಣನನ್ನು ಕಟ್ಟಲು ಪ್ರಯತ್ನಿಸಿದ್ದಾಗ ಕೃಷ್ಣನು ತನ್ನನ್ನು ತಾಯಿಯಿಂದ ಕಟ್ಟಿಸಿಕೊಳ್ಳಲು ಅನುಮತಿಸಿದನು. ಇದರಿಂದ ನಾವು ಪಾಠ ಏನು ಕಲಿತುಕೊಳ್ಳಬಹುದೆಂದರೆ, ಕೃಷ್ಣನು ನಮ್ಮ ಸಂಪತ್ತು ಅಥವಾ ಸ್ಥಾನಮಾನದಿಂದ ಸಂತೋಷ ಪಡುವುದಿಲ್ಲ, ಬದಲಾಗಿ ನಮ್ಮ ಪ್ರಾಮಾಣಿಕ ಪ್ರೀತಿ, ಭಕ್ತಿ ಮತ್ತು ಸೇವೆಯಿಂದ ಸಂತೋಷ ಪಡುತ್ತಾನೆ. ನಂತರ ನಾವು ಕೃಷ್ಣನು ವೃಂದಾವನದಿಂದ ಮಥುರೆಗೆ ತೆರಳಿದ ಲೀಲೆಯನ್ನು ತಿಳಿದುಕೊಂಡೆವು. ಅಲ್ಲಿ ಕೃಷ್ಣನು ಚಾಣುರ ಮತ್ತು ಮುಷ್ಟಿಕ ಎಂಬ ಕುಸ್ತಿಪಟ್ಟುಗಳೊಂದಿಗೆ ಹೋರಾಡಿದನು. ತನ್ನ ತಂದೆ ತಾಯಿಗಳಾದ ವಾಸುದೇವ ಮತ್ತು ದೇವಕಿಯನ್ನು ಮುಕ್ತಗೊಳಿಸಿದನು ಮತ್ತು ಅಂತಿಮವಾಗಿ ಕ್ರೂರ ರಾಜನಾದ ಕಂಸನನ್ನು ಸಂಹರಿಸಿದನು. ಈ ಲೀಲೆಗಳಿಂದ ಕೃಷ್ಣನ ಧೈರ್ಯ, ಶಕ್ತಿ ಮತ್ತು ಕರುಣೆಯನ್ನು ನಾವು ನೋಡಬಹುದು. ಅವರು ತಮ್ಮ ಭಕ್ತರನ್ನು ರಕ್ಷಿಸಿದರು, ಅವರ ದುಃಖವನ್ನು ದೂರ ಮಾಡಿದರು ಮತ್ತು ಧರ್ಮವನ್ನು ರಕ್ಷಿಸಿದರು. ನಾವು ನಂತರ ದ್ವಾರಕೆಯಲ್ಲಿ ಕೃಷ್ಣನ ಜೀವನದ ಕುರಿತು ಕಲಿತೆವು. ಕೃಷ್ಣನು ತನ್ನ ರಾಣಿಯರು, ಕುಟುಂಬದವರು ಮತ್ತು ಭಕ್ತರೊಂದಿಗೆ ವಾಸಿಸುತ್ತಿದ್ದರು. ಅವರ ವಿವಾಹಗಳು, ಕುಟುಂಬ ಜೀವನ
ಯದುವಂಶದ ಯದುವಂಶದವರೊಂದಿಗೆ ಅವರ ಸಂಬಂಧ ಮತ್ತು ದ್ವಾರಕೆಯ ಜನರನ್ನು ಅವರು ಹೇಗೆ ರಕ್ಷಿಸಿದರು ಎಂಬುದರ ಕುರಿತು ನಾವು ತಿಳಿದುಕೊಂಡೆವು. ಕೃಷ್ಣನು ಪರಮ ಪುರುಷೋತ್ತಮ ಭಗವಂತನಾಗಿದ್ದರೂ ತನ್ನ ಕುಟುಂಬ, ರಾಜ್ಯ ಮತ್ತು ಭಕ್ತರನ್ನು ವೈಯಕ್ತಿಕವಾಗಿ ನೋಡಿಕೊಳ್ಳುತ್ತಿದ್ದನು ಎಂಬುದು ಬಹಳ ಅದ್ಭುತವಾದ ಸಂಗತಿ. ನಾವು ಪಾಂಡವರೊಂದಿಗೆ ಕೃಷ್ಣನ ಸುಂದರವಾದ ಸಂಬಂಧವನ್ನು ನೋಡಿದೆವು ಮತ್ತು ಅವರ ಮೇಲಿನ ವಿಶೇಷ ಪ್ರೀತಿಯ ಬಗ್ಗೆ ಕಲಿತೆವು. ಪಾಂಡವರ ಕಷ್ಟಗಳಲ್ಲಿ ಎದುರಿಸಿದಾಗ ಕೃಷ್ಣನು ಅವರ ಜೊತೆಯಲ್ಲಿ ನಿಂತನು, ಅನೇಕ ಸಂದರ್ಭಗಳಲ್ಲಿ ಅವರನ್ನು ರಕ್ಷಿಸಿದನು ಮತ್ತು ಅವರ ಜೀವನದುದ್ದಕ್ಕೂ ಅವರಿಗೆ ಮಾರ್ಗದರ್ಶನವನ್ನು ನೀಡಿದರು. ಅವರ ದ್ವಾರಕೆ ಲೀಲೆಗಳ ಮೂಲಕ ಕೃಷ್ಣನ ದಿವ್ಯ ಮಹಿಮೆಯನ್ನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿಯಿಂದ ಕಾಳಜಿ ವಹಿಸುತ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನಾನು ಶ್ರೀಲ ಪ್ರಭುಪಾದರಿಗೆ ಮತ್ತು ಎಲ್ಲ ಆಚಾರ್ಯಗಳಿಗೆ ಕೃತಜ್ಞಳಾಗಿದ್ದೇನೆ. ಅವರ ಬೋಧನೆಗಳಿಲ್ಲದೆ ನಾವು ಕೃಷ್ಣನನ್ನು ಅಥವಾ ಅವರ ಲೀಲೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವಾಗುತ್ತಿತ್ತು. ಈ ತರಗತಿ ಮೂಲಕ ನಮಗೆ ಕಲಿಸಿದ ಚೈತನ್ಯ ಪ್ರಸಾದ್ ದಾಸ್ ಪ್ರಭುಜಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ಸುನಿಲ್ ಪ್ರಭುಜಿ ಹಾಗೂ ಎಲ್ಲ ಭಕ್ತರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಈ ತರಗತಿಯ ಮೂಲಕ ನಾನು ಅರ್ಥ ಮಾಡಿಕೊಂಡಿದ್ದೇನೆಂದರೆ ಆಧ್ಯಾತ್ಮಿಕ ಜೀವನವೆಂದರೆ ಕೇವಲ ಜ್ಞಾನವನ್ನು ಪಡೆಯುವುದಲ್ಲ, ಆ ಜ್ಞಾನವನ್ನು ಭಕ್ತಿಯಾಗಿ ಪರಿವರ್ತಿಸುವುದೇ ನಿಜವಾದ ಉದ್ದೇಶ. ಕೃಷ್ಣನನ್ನ ಕುರಿತು ಶ್ರವಣ ಮಾಡುವುದು, ಅವರನ್ನು ಸ್ಮರಿಸುವುದು, ಅವರಿಗೆ ಮತ್ತು ಅವರ ಭಕ್ತರಿಗೆ ಸೇವೆ ಮಾಡುವುದು ಮತ್ತು ಕ್ರಮೇಣ ಅವರ ಮೇಲೆ ನಿಜವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು. ಕೃಷ್ಣನ ಕುರಿತು ಕೃಷ್ಣ ಕಥಾಮೃತ ತರಗತಿಗಳ ಮೂಲಕ ಕೇಳುವ ಈ ಅದ್ಭುತ ಅವಕಾಶವನ್ನು ನೀಡಿದ್ದಕ್ಕಾಗಿ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಎಲ್ಲಾ ಲೀಲೆಗಳನ್ನ ಅರ್ಥ ಮಾಡ್ಕೊಂಡಿದ್ರ. ಸ್ಟಾರ್ಟಿಂಗ್ ಇಂದ ಎಲ್ಲ ನೀಟಾಗಿ ಎಲ್ಲ ತಿಳಿಸ್ಕೊಟ್ರ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಹರಿ ಅನಂತ ಬೋಲ್ ಅನಂತ ಮಾತಾಜಿ. ಧನ್ಯವಾದಗಳು. ಹರಿ ಬೋಲ್ ಹರಿ ಬೋಲ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರಿ ಪ್ರಭುಜಿ. ಬೋಲ್ ಮಾತಾಜಿ. ಹರಿ ಹರಿ ಕೃಷ್ಣ. ಹರಿ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ನೆಕ್ಸ್ಟ್ ಚೇತಸ್ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭು, ಸಮಯ ಕಮ್ಮಿ ಇದೆ. ಕರೆಕ್ಟ್ ಆಗಿ 8:30 ಒಳಗಡೆ ಮುಗಿಸಿ ಪ್ರಭು. ನೆಕ್ಸ್ಟ್ ಅಧಿವೇಶನ ಸ್ಟಾರ್ಟ್ ಮಾಡ್ಬೇಕು. ನನಗೆ 6 to 7 minutes ಆಗುತ್ತೆ ಪ್ರಭು. ಓಕೆ ಪ್ರಭು, ಆಯ್ತು. ಹೇಳಿ ಪ್ರಭು. ನನ್ನ ವಾಯ್ಸ್ ಕೇಳಿಸಿದೆ ಅಲ್ವಾ ಪ್ರಭು? ಕೇಳಿಸ್ತಿದೆ ಪ್ರಭು. ಸಾಧ್ಯ ಆದ್ರೆ ವಿಡಿಯೋನ ಆನ್ ಮಾಡ್ಕೊಳ್ಳಿ ಪ್ರಭು. ವಾಯ್ಸ್ ಬ್ರೇಕ್ ಆದ್ರೆ ಹೇಳಿ ಪ್ರಭು ಒಂಚೂರು. ಓಕೆ ಪ್ರಭು. ಓಕೆ ಪ್ರಭು, ನಾನು ಪ್ರಾರ್ಥನೆಯಿಂದ ಶುರು ಮಾಡ್ತೀನಿ. ಓಕೆ ಪ್ರಭು. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿಯಾದಂತ ಸ್ವಾಮಿ ನಿತ್ಯನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ಮಿಶೇಷ ಶೂನ್ಯವಾದಿ ಪಾಶೇತ ದೇಶಧಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ ಕರುಣಾ ಸಿಂಧು ದಿನಮುಂದು ಜಗತ್ಪತಿ ಗೋಪೇಶ ಗೋಪಿಕಾಂತ ರಾಧಾಕಾಂತ ನಮಸ್ತೆ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಹಾಗೂ ಎಲ್ಲಾ ಭಕ್ತರಿಗೂ ನನ್ನ ಪ್ರಣಾಮಗಳು. ನಾನು ಈಗ ಹೋದ ವರ್ಷ ಕೃಷ್ಣ ಜನ್ಮಾಷ್ಟಮಿಯ ನಂತರ ಭಾಗ 1 ಬಾಲಕೃಷ್ಣ ಇಂದ ಶುರುವಾಗಿ ಇವಾಗ ಭಾಗ 8 ಕೃಷ್ಣ ಭಕ್ತವತ್ಸಲ. ಈಗ ಇವತ್ತು ಕೊನೆ ಸಂಚಿಕೆ. 1 ವರ್ಷ ದೀರ್ಘ ಪ್ರಯಾಣ. 2 ವಿಷಯ ನನಗೆ ಬೇಸರ ಅಂದ್ರೆ ಈ ಕೃಷ್ಣ ಲೀಲೆ ಕೃಷ್ಣ ಕಥಾಮೃತ ಸರಣಿ ಇಷ್ಟು ಬೇಗ ಮುಗೀತಿದೆ. ಕ್ಲಾಸಸ್ ಇವತ್ತು ಎಂಡ್ ಆಗ್ತಿದೆ ಅನ್ನೋದು ಒಂದು ಬೇಜಾರಾದ್ರೆ, ಇನ್ನೊಂದು ಕಾಲೇಜು ಮತ್ತೆ ಇಂಟರ್ನಲ್ಸ್ ಎಕ್ಸಾಮ್ಸ್. ಪ್ರಭು ಹರೇ ಕೃಷ್ಣ ಪ್ರಭು, ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ರಭು. ವಿಡಿಯೋನಾ? ಎಸ್ ಪ್ರಭು. ಮುಖ ಪರಿಚಯ ಆಗುತ್ತೆ ಎಲ್ಲರಿಗೂ. ಕಾಣಿಸ್ತಿದ್ಯಾ? ಕೇಳಿಸ್ತಾ ಇದೆ. ಓಕೆ ಪ್ರಭು. ಅದೇ ಇವತ್ತು ಕೃಷ್ಣ ಲೀಲೆಗಳು, ಕೃಷ್ಣ ಕಥಾಮೃತ ಸರಣಿ ಇಷ್ಟು ಬೇಗ ಮುಗೀತಿದೆ. ಇನ್ನಷ್ಟು ಲೀಲೆಗಳಿದ್ರೆ, ಕ್ಲಾಸಸ್ ಇದ್ರೆ ಚೆನ್ನಾಗಿರೋದು, ಕೇಳ್ಬೋದಾಗಿತ್ತು ಅಂತ ಅನಿಸ್ತಿದೆ. ಹಾಗಾಗಿ ಇವತ್ತು ಮುಗೀತಿರೋದು ಬೇಸರದ ವಿಷಯ. ಇನ್ನೊಂದು, ಕಾಲೇಜು ಹಾಗೂ ಇಂಟರ್ನಲ್ಸ್ ಎಕ್ಸಾಮ್ಸ್ ಈ ಕಾರಣದಿಂದ ನಾನು ಕೆಲವೊಂದು ಸರಣಿಗಳು ನಾನು ಕೇಳಿಸ್ಕೊಳಕ್ಕಾಗ್ಲಿಲ್ಲ. ಹಾಗೆ ಈ ಜನ್ಮಾಷ್ಟಮಿ ನಂತರ ಮುಗಿದ್ಮೇಲೆ ಮತ್ತೆ ಭಾಗ 1 ಬಾಲಕೃಷ್ಣಯಿಂದ ಮತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮತ್ತೆ ಪ್ರಾರಂಭದಿಂದ ಶ್ರವಣ ಮಾಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಹಾಗೆ ಕೃಷ್ಣನ ಲೀಲೆ ತುಂಬಾ ಎಲ್ಲಾ ಲೀಲೆನೂ ವಿಶೇಷನೇ. ಈಗ ಈ ಲೀಲೆ ಆ ಲೀಲೆ ಅಂತ ಹೇಳಕ್ಕಾಗಲ್ಲ. ಕೃಷ್ಣನ ಎಲ್ಲಾ ಲೀಲೆ ಕೂಡ ತುಂಬಾ ವಿಶೇಷವಾದವು, ತುಂಬಾ ಆನಂದಮಯವಾದವು. ಅದರಲ್ಲಿ 2 ಲೀಲೆ, ಕೃಷ್ಣನ 2 ವಿಷಯ ನನಗೆ ತುಂಬಾ ಮನಸ್ಸಿಗೆ ತಟ್ಟಿರೋದು ನಾನು ಇವಾಗ ಹೇಳಕ್ ಇಷ್ಟಪಡ್ತೀನಿ. ಒಂದು, ಚೈತನ್ಯ ಪ್ರಸಾದ್ ಪ್ರಭುಗಳು ಭಾಗ 2ರಲ್ಲಿ ಗೋಪಾಲ ಕೃಷ್ಣದಲ್ಲಿ ಹೇಳಿದ್ರು. ಕೃಷ್ಣ
ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತಿದ್ರು, ದಿನನಿತ್ಯ ಚರಿನ ಪ್ರಾರಂಭ ಮಾಡ್ತಿದ್ರು ಅಂತ. ಆದ್ರೆ ಕೃಷ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಆಗಿದ್ರು. ಹಾಗಿದ್ರು ಕೂಡ ಹಾಗೆ ಕೃಷ್ಣ ಎದ್ದೇಳೋ ಅವಶ್ಯಕತೆ ಇರಲಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ. ಆದ್ರೆ ಭಕ್ತರು ನನ್ನ ನೋಡಿ ಫಾಲೋ ಮಾಡ್ಲಿ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದಿನನಿತ್ಯಚಾರಿ ಯಾಕೆ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಳ್ಳಿ. ಇದು ಬ್ರಹ್ಮ ಮುಹೂರ್ತದಲ್ಲೂ ಸಾಧನ ಮಾಡೋದು, ಜಪ ಮಾಡೋದು ಮಾಡಬೇಕು. ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎಳೆದ ಎದೆ ಏನಕ್ಕೆ ಎದ್ದೇಳ್ಬೇಕು ಅನ್ನೋ ಅನಿವಾರ್ಯ ಮಹತ್ವನ ತಿಳಿಸೋದಕ್ಕೆ ಕೃಷ್ಣ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತಿದ್ರು. ಅದೊಂದು ನನಗೆ ಮನಸ್ಸಿಗೆ ತಟ್ತು. ಇನ್ನೊಂದು, ಕೃಷ್ಣ 6 ಸಿರಿಗಳು ತುಂಬಾ ಇದೆ. 6 ಸಿರಿಗಳು ಅನಂತವಾಗಿದೆ. ಐಶ್ವರ್ಯ, ಆ ಹಾಗೂ ಐಶ್ವರ್ಯ, ಕೀರ್ತಿ, ಶಕ್ತಿ, ಆ ಈ ತರ ಸೌಂದರ್ಯ, 6 ಸಿರಿಗಳು ತುಂಬಾ ಅನಂತವಾಗಿದೆ. ಆದ್ರೂ ಕೂಡ ಕೃಷ್ಣ ಎಲ್ಲೂ ಕೂಡ ಎಲ್ಲಿ ಅಂತೆ ಸಂದರ್ಭ ಬಂದ್ರು ಕೂಡ ತಾಳ್ಮೆ ಕಳ್ಕೊಳ್ಳಿಲ್ಲ, ಸಹನೆಯಿಂದ ಸಹಿಷ್ಣುತೆಯಿಂದ ವರ್ತಿಸ್ತಿದ್ರು. ಆದ್ರೆ ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ಕೂಡ ನಾವು ಒಂದು ಹಾ ಬೇಗ ರಿಯಾಕ್ಟ್ ಮಾಡ್ಬಿಡ್ತೀವಿ. ನಮ್ಮ ಬಗ್ಗೆ ಏನಾದ್ರು ಏನಾದ್ರು ಹೇಳ್ಬಿಟ್ರೆ ಕೋಪ ಮಾಡ್ಕೋತೀವಿ, ಬೇಗ ರಿಯಾಕ್ಟ್ ಮಾಡ್ತೀವಿ. ಕ್ರೋಧ ಬಂದ್ಬಿಡುತ್ತೆ. ಆದ್ರೆ ಏನಾದ್ರು 1% ಏನಾದ್ರು ಜಾಸ್ತಿ ಮಾಡ್ಬಿಟ್ರೆ ಅಹಂಕಾರ ಬಂದ್ಬಿಡುತ್ತೆ. ಆದ್ರೆ ಕೃಷ್ಣಲ್ಲಿರೋ ತಾಳ್ಮೆನ ನಾವು 1% ಆದ್ರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದೊಂದು ನನಗೆ ಇಷ್ಟ ಆಯ್ತು. ಹಾಗೆ ಕೃಷ್ಣನ ಲೀಲೆ ತುಂಬಾ ಅನಂತವಾಗಿದೆ. ತುಂಬಾ ಎಲ್ಲ ಲೀಲೆ ಕೂಡ ತುಂಬಾ ಆನಂದಮಯ, ಖುಷಿಯಾಗಿದೆ. ಆದ್ರೆ 2 ಲೀಲೆ ನನಗೆ ಇದು ತುಂಬಾ ಮನಸ್ಸಿಗೆ ತಟ್ಟಿದೆ. ಮತ್ತೆ ಇನ್ನೊಂದು, ಇಂತಹ ಮಹಾನ್ ಗ್ರಂಥ ಕೊಟ್ಟಿರೋ ಭಗವದ್ಗೀತೆ, ಭಾಗವತ ಅಂತ ಮಹಾನ್ ಗ್ರಂಥ ಕೊಟ್ಟಿರೋ ಪ್ರಭುಪಾದರಿಗೆ ನಾನು ಅನಂತ ಕೃತಜ್ಞತೆನ ತಿಳಿಸ್ತೀನಿ. ಹಾಗೆ ಪ್ರಭುಪಾದ ಈಗ ಕೃಷ್ಣನ ಕರುಣಾ ಸಿಂಧು ಅಂತಾರೆ. ಆದ್ರೆ ಭಗವಂತನಕ್ಕಿಂತ ಕರುಣೆ ಇರೋರು ಭಕ್ತರು. ಅದು ಹೇಗೆ ಅಂದ್ರೆ ಈಗ ಪ್ರಭುಪಾದರು ಆ ಜಗತ್ಶೀಲ ಪ್ರಭುಪಾದರು ಈಗ ಕೃಷ್ಣ ಪುಸ್ತಕ ಎಲ್ಲಾರ ಮನೇಲೂ ಇರಬೇಕು, ಪ್ರತಿಯೊಬ್ರು ಓದ್ಬೇಕು, ಪ್ರತಿಯೊಬ್ರು ಶ್ರವಣ ಮಾಡ್ಬೇಕು ಅಂತ ಸಪ್ರೇಟ್ ಬುಕ್ಕೇ ಕೊಟ್ಬಿಟ್ಟಿದ್ದಾರೆ. ದೇವೋತ್ತಮ ಪರಪುರುಷ ಶ್ರೀಕೃಷ್ಣ ಬುಕ್ ಅಂತಾನೆ ಸಪ್ರೇಟ್ ಬುಕ್ ಕೊಟ್ಟಿದ್ದಾರೆ. ಇಂಥ ಕರುಣೆ ಯಾರಲ್ಲಿ ಇರಕ್ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಒಂದು ಶ್ರವಣ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಇದು ತುಂಬಾ ಖುಷಿ. ಹಾಗೆ ಇದು ಪ್ರಭುಪಾದರು ಹೇಗೆ ಭಾಗವತದಲ್ಲಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಪುಸ್ತಕದಲ್ಲಿ ಹೇಗೆ ಹೇಳಿದ್ದಾರೆ, ಹೇಗೆ ಬರೆದಿದ್ದಾರೆ, ಅದೇ ರೀತಿ ಪ್ರೆಸೆಂಟೇಶನ್ ಮುಖಾಂತರ, PPT ಮುಖಾಂತರ ಭಕ್ತರಿಗೆ ಅಂದ್ರೆ ಅರ್ಥ ಮಾಡಿಸ್ಬೇಕು, ತಿಳಿಸ್ಬೇಕು ಅಂತ ಚೈತನ್ಯ ಪ್ರಸಾದ್ ಪ್ರಭುಗಳು ತುಂಬಾ ಶ್ರಮ ಹಾಕಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನನ್ನ ಅವ್ರಿಗೂ ಧನ್ಯವಾದಗಳು. ಹಾಗೆ ನಾನು ಕೊನೆಯದಾಗಿ ಹೇಳೋದಾದ್ರೆ, ಕೃಷ್ಣನ ಪುಸ್ತಕ, ದೇವೋತ್ತಮ ಪರಮಪುರುಷಕ ಪುಸ್ತಕ ಪ್ರತಿಯೊಬ್ರು ಮನೇಲಿ ಇರಬೇಕು, ಪ್ರತಿಯೊಬ್ರು ಓದ್ಬೇಕು, ಪ್ರತಿಯೊಬ್ರು ಶ್ರವಣ ಮಾಡ್ಬೇಕು. ಏನ ರುಚಿ ಇದೆ ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಹಾಗೆ ನಾನು ಈ ಕೃಷ್ಣ ಜನ್ಮಾಷ್ಟಮಿಗೆ ನಾನು 3 ಸಂಕಲ್ಪ ಮಾಡ್ತೀನಿ. ಒಂದು, ಮೊದಲನೇ ಸಂಕಲ್ಪ, ನಾವು ಕಾರಣಗಳು ಕೊಡ್ತೀವಿ. ಚಳಿ ಇದೆ, ಇದು ರಜಾ ಇದೆ ಇವತ್ತು, ಮಳೆ ಬರ್ತೈತೆ ಅಂತ ನಾವು ಕಾರಣಗಳು ಕೊಡ್ತೀವಿ. ಆದ್ರೆ ಕೃಷ್ಣ ಯಾವುದೇ ಕಾರಣ ಕೊಡದೆ ಭಕ್ತರು ನಾವು ಫಾಲೋ ಮಾಡ್ಬೇಕು, ಅವರಿಗೆ ಎಷ್ಟು ಅನಿವಾರ್ಯ, ಎಷ್ಟು ಮುಖ್ಯ ಅಂತ ತಿಳಿಸ್ಬೇಕು ಅಂತ ಕೃಷ್ಣ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಿದ್ರು. ಹಾಗಾಗಿ ನಾವು ಕೂಡ ಬ್ರಹ್ಮ ಮುಹೂರ್ತದಲ್ಲಿದ್ದು ಸಾಧನ ಮಾಡೋದು, ಜಪ ಮಾಡೋದು ಮಾಡಬೇಕು. ಹಾಗಾಗಿ ನಾನು ಸಾಧ್ಯ ಆದಷ್ಟು ಬ್ರಹ್ಮ ಮುಹೂರ್ತದಲ್ಲಿ 16 ಮಾಲೆ ಮಾಡೋದಿಕ್ಕೆ, ಫಿನಿಶ್ ಮಾಡೋದಿಕ್ಕೆ ನಾನು ಜಪ ಮಾಡ್ತೀನಿ. ಹಾಗೆ ಎರಡನೇ ಸಂಕಲ್ಪ, ಕೃಷ್ಣನಿರೋ ಆ ತಾಳ್ಮೆ 1% ಅಷ್ಟಾದ್ರೂ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೋತೀನಿ. ಹಾಗೆ ಮೂರನೇದು, ನಮ್ಮ ಮನೇಲಿ ಭಾಗವತಮ್ಮ ಸೆಟ್ಟೇ ಇದೆ, ಆದ್ರೂ ಕೂಡ ನಾನು ಯಾವತ್ತೂ ಕೂಡ ನಾನು ಭಾಗವತಂ ಪುಸ್ತಕ ಓಪನ್ ಮಾಡಿಲ್ಲ, ಒಂದು ಲೈನ್ ಕೂಡ ಓದಿಲ್ಲ ನಾನು. ಹಾಗಾಗಿ ಜನ್ಮಾಷ್ಟಮಿಯ ನಂತರ ನಾನು ಈ ಭಾಗವತನ ಮೊದಲನೇ ಸ್ಕಂದದಿಂದ ನಾನು ಪ್ರಾರಂಭಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ನನಗೆ 3 ಸಂಕಲ್ಪದಿಂದ ನಾನು ಕೃಷ್ಣ ಜನ್ಮಾಷ್ಟಮಿನ ನಾನು ಈ ಕೃಷ್ಣ ಜನ್ಮಾಷ್ಟಮಿಯಿಂದ ನಾನು ಈ 3 ಸಂಕಲ್ಪನ ನಾನು ಪ್ರಾರಂಭಿಸ್ತೀನಿ. ಹಾಗಾಗಿ ಇಂಥ ಒಂದು ಮಹಾನ್ ಗ್ರಂಥ, ದೇವೋತ್ತಮ ಪರಮಪುರುಷ ಪುಸ್ತಕ ಪ್ರಭುಪಾದರು ನಮಗೆ ಕರುಣೆಯಿಂದ ಕೊಟ್ಟಿದ್ದಾರೆ. ಎಲ್ಲರೂ ಓದ್ಲಿ, ಮನೇಲಿ ಇಟ್ಕೊಳ್ಳಿ, ಶ್ರವಣ ಮಾಡ್ಲಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ರು ಮನೇಲಿ ಇರ್ಬೇಕು, ಎಲ್ಲರೂ ಓದ್ಬೇಕು, ಶ್ರವಣ ಮಾಡ್ಬೇಕು. ಹಾಗಾಗಿ ಇಂಥ ಒಂದು ಮಹಾನ್ ಗ್ರಂಥ ಕೊಟ್ಟಿರೋ ಜಗತ್ಶೀಲ ಪ್ರಭುಪಾದರಿಗೆ ಜೈ. ಹಾಗಾಗಿ ಪ್ರಭುಪಾದರು ಮುಖಾಂತರ ಅಂದ್ರೆ ಪ್ರಭುಪಾದರು ಹೇಗೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದೇ ರೀತಿ PPT ಮುಖಾಂತರ, ಪ್ರೆಸೆಂಟೇಶನ್ ಮುಖಾಂತರ ನಮಗೆ ಚೈತನ್ಯ ಪ್ರಸಾದ್ ಪ್ರಭು ಕೂಡ ನಮಗೆ ತುಂಬಾ ವಿಷಯವಾಗಿ ಗರ್ಭಿತವಾಗಿ ತತ್ವಗಳನ್ನ ಪ್ರಭುಪಾದರ ರೀತಿಯಲ್ಲಿ ಅರ್ಥ ಮಾಡಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನನ್ನ ಧನ್ಯವಾದ. ಜಗತ್ಶೀಲ ಪ್ರಭುಪಾದ್ ಕಿ ಜೈ, ಹಿಸ್ ಗ್ರೇಸ್ ಸುಧೀರ್ ಚೈತನ್ಯ ಪ್ರಸಾದ್ ಪ್ರಭು ಕಿ ಜೈ.
ನಿತಾಯ್ ಗೌರ ಪ್ರೇಮಾನಂದೇ ಹರಿ 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 ಬೋಲ್. ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಚೈತನ್ಯ ಪ್ರಸಾದ್ ಪ್ರಭುಗೆ ಧನ್ಯವಾದ, ಸುನೀಲ್ ಪ್ರಭು ನಿಮಗೂ ಧನ್ಯವಾದ, ಹಾಗೆ ಎಲ್ಲ ಭಕ್ತರಿಗೂ ಧನ್ಯವಾದ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರಿ ಬೋಲ್ ಪ್ರಭು. ಹರೇ ಕೃಷ್ಣ. ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳಿದ್ರ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರ. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಕಲ್ಪ ಬಗ್ಗೆ ಎಲ್ಲ ಅದೇ ಅದೇ ರೀತಿ ಯಾರ್ಯಾರು ಮಾಡ್ತಾ ಇಲ್ಲ ಅದೇ ಅದೇ ಪ್ರಭುಗಳ ತರ ನಾವು ಎಲ್ರು ಸಂಕಲ್ಪ ತೊಟ್ಕೊಳ್ಳೋಣ. ಪ್ರಭುಗಳು ಹೇಳ್ದಾಗೆ ಎಲ್ರ ಮನೇಲೂ ಕೃಷ್ಣ ಬುಕ್ ಇರ್ಬೇಕು. ಎಲ್ರು ತಾವು ಇದೆ ಅಂತ ಭಾವಿಸ್ತೀವಿ. ದಯವಿಟ್ಟು ಯಾರಿಲ್ಲ ಯಾರ ತಾವಿಲ್ಲ ಅವರು ದಯವಿಟ್ಟು ಕೃಷ್ಣ ಬುಕ್ ನ ತಗೊಳ್ಳಿ. ಅದನ್ನ ಓದಿ, ಬರೀ ತಗೊಳೋದ್ ಮಾತ್ರ ಅಲ್ಲ, ಅದನ್ನ ಓದಿ ಮನನ ಮಾಡಿ ಅಂತ ಮತ್ತೊಮ್ಮೆ ಎಲ್ರಿಗೂ ಕೇಳ್ಕೊತೀನಿ. ಹರೇ ಕೃಷ್ಣ. ಚೇತಸ್ ಪ್ರಭು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಈ ಪ್ರಭುಪಾದ್ರು ಏನ್ ನಮಗೆ ಕರುಣೆ ಕೊಟ್ಟಿದ್ದಾರೆ ಅದು ಸದುಪಯೋಗ ಪಡಿಸ್ಕೋಬೇಕು ಪ್ರಭು ಎಲ್ಲರೂ. ಎಸ್ ಪ್ರಭು, ಎಸ್ ಪ್ರಭು. ಕೃಷ್ಣ ಕೆಲವೊಂದು ಜಗತ್ಪತಿ ಆಗಿದ್ರು ಕೂಡ ಬ್ರಹ್ಮ ಮುಹೂರ್ತದ ಹೇಳ್ತಿದ್ರು. ಹಾಗಾಗಿ ನಾವು